ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 2,35,000 ನೆಗೋಷಿಯಬಲ್ ಆಗಿರುತ್ತೆ. ಈ ವೆಹಿಕಲ್ ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 3,40,000 ನೆಗೋಷಿಯಬಲ್ ಆಗಿರುತ್ತೆ. ಫೈನಲ್ ಪ್ರೈಸ್ ಒಂದು 3,15,000 ಬಂದ್ರೆ ಮಾಡ್ಕೊಡ್ತೀವಿ. ಸರ್ ನಮ್ದು ಉತ್ತರಳ್ಳಿ ಲೊಕೇಶನ್ ನಿಯರ್ ಬೈ ಸುಬ್ರಹ್ಮಣ್ಯಪುರ ಏರಿಯಾ ಬರುತ್ತಿದ್ದು. ಓಕೆ. ಸೊ ಇಲ್ಲಿ ಬಂದ್ರೆ ನೀವು ಕೆಳಗಡೆ ಲೊಕೇಶನ್ ಎಲ್ಲ ಹಾಕಿರ್ತೀವಿ, ಕಾಲ್ ಮಾಡ್ಕೊಂಡು ಬರ್ಬೋದು ಸರ್. ಸೊ ವಿಟಿ ಪೆಟ್ರೋಲ್ ವರ್ಜನ್ ಅದು ಕೂಡ ಪ್ರೈಸಿಂಗ್ ಹೇಳಿದ್ರೆ ಕಪ್ಪ ಇಂಜಿನ್ ಪ್ರೈಸ್ ನಾವು ಕೋಟ್ ಮಾಡ್ತಿರೋದು 3,35,000. ಓಕೆ. ಇದು ಫೈನಲ್ ಒಂದು 3,15,000 ಬಂದ್ರೆ ಮಾಡ್ಕೊಡ್ತೀವಿ. ಪ್ರೈಸ್ ಬಂದು 3,85,000 ಆಗಿರುತ್ತೆ. ಓಕೆ. ಫೈನಲ್ ಅಂದ್ರೆ ಒಂದು 360 ಮಾಡ್ಕೊಡ್ತೀವಿ. ಎಷ್ಟಾಗ್ಬೋದು ಸರ್ ಡೆಡ್ ಲೈನ್ ಅಂದ್ರೆ? ಸರ್ ಡೆಡ್ ಲೈನ್ ಒಂದು 470 ವರೆಗೂ ಮಾಡ್ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಪ್ರೈಸ್ ಇದಕ್ಕೆಲ್ಲ 550 ಆ ತರ ಇದೆ. ಇದಕ್ಕೆ ಡೆಡ್ ಲೈನ್ ಪ್ರೈಸ್ ನಾವು ಕೊಡ್ತಾ ಇರೋದು 4,85,000 ಅಷ್ಟೇನೆ. 15 ಮಾಡಲ್ ಗಾಡಿ ಎಲ್ಲೂ ಸಿಗಲ್ಲ ನಿಮ್ಗೆ ಆ ಪ್ರೈಸ್ ಅಲ್ಲಿ. ಸೊ ಈ ವೆಹಿಕಲ್ ಗೆ ನಾವು 4,85,000 ಕೋಟ್ ಮಾಡ್ತಾ ಇದೀವಿ. ಸೊ ಫೈನಲ್ ಪ್ರೈಸ್ ಒಂದು 450 ಮಾಡ್ಕೊಡ್ತೀವಿ. 3.5 lakhs ವರೆಗೂ ಲೋನ್ ಆಗುತ್ತೆ ಸರ್. 3.5 ಇಂದ 4 ಒಳಗಡೆ ಲೋನ್ ಆಗುತ್ತೆ. ಫೈನಲ್ ಟು ಫೈನಲ್ ಈ ವೆಹಿಕಲ್ 4,75,000 ಬಂದ್ರೆ ಮಾಡ್ಕೊಡ್ತೀವಿ. 2424. ಸೊ ಈ ವೆಹಿಕಲ್ 575 ಕೋಟ್ ಮಾಡ್ತೀನಿ. ಡೀಸೆಲ್ ಇಂಜಿನ್, ಮೈಲೇಜ್ ತುಂಬಾ ಚೆನ್ನಾಗಿದೆ. 15 to 16 ಬರುತ್ತೆ ಸಿಟಿಯಲ್ಲಿ. ಹೈವೇ ಕ್ಲೋಸ್ ಟು 20 ಬರುತ್ತೆ. ಈ ವೆಹಿಕಲ್ ನಾವು ಫೈನಲ್ ಟು ಫೈನಲ್ ಅಂದ್ರೆ ಒಂದು 540 ವರೆಗೂ ಮಾಡ್ಕೊಡ್ತೀವಿ. ಒಂದು 4 lakhs ವರೆಗೂ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಒಂದು 70,000 ತಂದ್ರೆ ಸಾಕು. ಹೌದೌದು. ಓಕೆ. ಒಂದು 70,000 ತಂದ್ರೆ ನಿಮ್ಗೆ ವರ್ನಾ ಫ್ಲೂಡಿಕ್ ಅದು ಕೂಡ ಸಿಗ್ತಿದೆ. ಸೊ ಸಿಟಿ ಕೂಡ ಆಪ್ಷನ್ ಇರುತ್ತೆ ಹೇಳಿ ಸರ್. ಹೋಂಡಾ ಸಿಟಿ ಇದೆ, 2015 ಮಾಡೆಲ್ ಇದು. ಓಕೆ. 1.5 VMT ಆಗಿರುತ್ತೆ ವರ್ಷನ್. ಸೊ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ. 82,000 ಡ್ರಿವನ್ ಆಗಿದೆ. ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್ ವಿ ವರ್ಷನ್. ಓಕೆ. ಈ ಗಾಡಿ ಬಂದು ಥರ್ಡ್ ಓನರ್ ಆಗಿದೆ ಪೆಟ್ರೋಲ್. ಸೊ ಮಾರ್ಕೆಟ್ ಅಲ್ಲಿ ಪ್ರೈಸ್ ಇದಕ್ಕೆಲ್ಲ 550 ಆ ತರ ಇದೆ. ಇದಕ್ಕೆ ಡೆಡ್ ಲೈನ್ ಪ್ರೈಸ್ ನಾವು ಕೊಡ್ತಾ ಇರೋದು 4,85,000 ಅಷ್ಟೇನೆ. 15 ಮಾಡಲ್ ಗಾಡಿ ಎಲ್ಲೂ ಸಿಗಲ್ಲ ನಿಮ್ಗೆ ಆ ಪ್ರೈಸ್ ಅಲ್ಲಿ. ಪೆಟ್ರೋಲ್ ವರ್ಷನ್ ನಿಮ್ಗೆ ಈಸಿಲಿ 4 lakhs ಲೋನ್ ಆಗುತ್ತೆ. ಒಂದು 70,000-80,000 ಡೌನ್ ಪೇಮೆಂಟ್ ಅಂದ್ರೆ ಗಾಡಿ ಸಿಗುತ್ತೆ. ಓಕೆ. 70,000-80,000 ಅದು ಕೂಡ ಥರ್ಡ್ ಓನರ್ಶಿಪ್ ಆಗಿದೆ ಅಂತ ಅದಕ್ಕೋಸ್ಕರ ಪ್ರೈಸ್ ಕಡಿಮೆ ಇದೆ ಸರ್. ಓಕೆ. ಸೊ ನೋಡ್ಬೋದು ನಿಮ್ಗೆ ಹಾಗೆ. ಸರ್ ಇನ್ನೊಂದು ವರ್ನಾ ಕೂಡ ಇದೆ ಸರ್. ವರ್ನಾ ಇದೆ 2014 1.6 SX CID ಡೀಸೆಲ್ ಇಂಜಿನ್. ಗಾಡಿ ಬಂದು 93,000 ಓಡಿದೆ. ಈ ಕಂಪ್ಲೀಟ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ. ಎಲ್ಲ 4 ಹೊಸ ಟೈರ್ ಹಾಕಿದ್ದಾರೆ ಕಸ್ಟಮರ್. ಓಕೆ. ಚೆನ್ನಾಗಿದೆ ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ. ಏನ್ ತುಂಬಾ ಮೇಂಟೆನೆನ್ಸ್ ಇರಲ್ಲ, ಲೋ ಮೇಂಟೆನೆನ್ಸ್ ಇದು ಕೂಡ ವರ್ನಾ. ಓಕೆ. ಸೊ ನಿಮ್ ಸಿಟಿಯಲ್ಲಿ 15-16 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು, 20 ವರೆಗೂ ಹೈವೇ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ. ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಾ ಇರೋದು 5 lakhs ನೆಗೋಷಿಯಬಲ್. ಓಕೆ. ಸೊ ಫೈನಲ್ ಟು ಫೈನಲ್ ಈ ವೆಹಿಕಲ್ 4,75,000 ಬಂದ್ರೆ ಮಾಡ್ಕೊಡ್ತೀವಿ. ಓಕೆ. ಈ ವೆಹಿಕಲ್ ಕೂಡ ಥರ್ಡ್ ಓನರ್ ಆಗಿದೆ. ಸೊ ಅದರಿಂದ ಪ್ರೈಸ್ ಕಡಿಮೆ ಅಂದ್ರೆ 475 ಬಂದ್ರೆ ಮಾಡ್ಕೊಡ್ತೀವಿ. ಇದಕ್ಕೂ ಒಂದು ನಿಮ್ಗೆ ಒಂದು 3.5 ಇಂದ 4 lakhs ವರೆಗೂ ಲೋನ್ ಆಗುತ್ತೆ. ಓಕೆ. ಆರಾಮಾಗಿ 4 ಲಕ್ಷ ಲೋನ್ ಆಗ್ಬಿಡುತ್ತೆ. ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಳಬಹುದು. ಅದು ಕೂಡ ನಂಬರ್ ಕೂಡ ಚೆನ್ನಾಗಿದೆ 9311. ಸೊ ನೀವು ಇನ್ನ SUVs ನೋಡ್ತೀನಿ, SUVs ಅಲ್ಲಿ ನೋಡ್ತೀನಿ. XUVಗಳು ಎಷ್ಟಿದೆ ಸರ್? XUV ಟೋಟಲ್ ನಮ್ಮ ಹತ್ರ 4 ಗಾಡಿ ಇದೆ. 2013 ಇಂದ ಸ್ಟಾರ್ಟ್ ಆಗಿ ಅಪ್ ಟು 17 ವರೆಗೂ ಇದೆ. ಓಕೆ. ಸೊ ಲಿಮಿಟೆಡ್ ಎಡಿಷನ್ ಗಾಡಿ, ಎಲ್ಲ W10 ವೇರಿಯಂಟ್ಸ್, ಎಲ್ಲ ಟಾಪ್ ವೇರಿಯಂಟ್ಸ್ ಗಾಡಿ ಇದೆ. ಓಕೆ. ನಮ್ಮ ಹತ್ರ ಹೇಳಿ ಸರ್. ಫಸ್ಟ್ W10 ಡೀಟೇಲ್ಸ್ ಕೊಡ್ತೀವಿ. ಇದು ಲಿಮಿಟೆಡ್ ಎಡಿಷನ್ ಗಾಡಿ, 2017 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ. ಗಾಡಿ ಬಂದು 70,000 ಓಡಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಸೊ ಇದಕ್ಕೆ ನೀವು ಲೋನ್ ಅಂತಂದ್ರೆ ಒಂದು 9 to 9.5 lakhs ಲೋನ್ ಆಗುತ್ತೆ. ಗಾಡಿ ನಿಮ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದ್ರೆ ಈ ವೆಹಿಕಲ್ ಗೆ ನಾವು 11,85,000 ಕೋಟ್ ಮಾಡ್ತಾ ಇದೀವಿ. ನೆಗೋಷಿಯಬಲ್ ಆಗಿರುತ್ತೆ. ಓಕೆ. ಸೊ ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಮಾಡ್ಕೊಡೋಣ ಸರ್. 9.5 lakhs ವರೆಗೂ ಲೋನೇ ಆಗುತ್ತೆ ಈ ಗಾಡಿಗೆ. ಓಕೆ. 9 ಲಕ್ಷ ಆರಾಮಾಗಿ ಲೋನೇ ಆಗುತ್ತೆ. ನೀವೇನು 1.5-2 ಲಕ್ಷ ವರೆಗೂ ನೀವು ಡೌನ್ ಪೇಮೆಂಟ್ ಮಾಡ್ರೆ ಗಾಡಿ ಸಿಗುತ್ತೆ. ಓಕೆ. 2 ಲಕ್ಷ ಬಿಲೋ ಬಜೆಟ್ ಅಲ್ಲಿ ನೋಡಬಹುದು. ಅದು ಕೂಡ ಲೋನ್ ಕೂಡ ಆಗುತ್ತೆ ನೋಡಬಹುದು ನಿಮ್ಗೆ. ಸೊ 2 ಲಕ್ಷ ಬಿಲೋ ಬಜೆಟ್ ಅಲ್ಲಿ ಯಾರು ಗಾಡಿ ಹುಡುಕ್ತಾರೆ ಅದು ಕೂಡ SUVs ಕೂಡ ಸಿಗ್ತಿದೆ. 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಆರಾಮಾಗಿ ಲೋನ್ ಕೂಡ ಆಗೋಗುತ್ತೆ. ಇನ್ನೊಂದು ಕ್ರಿಸ್ಟಾ ಕೂಡ ಇದೆ, ಹೇಳಿ ಸರ್. ಕ್ರಿಸ್ಟಾ ಬಂದು 18 ಮಾಡಲ್ ಆಗಿರುತ್ತೆ, 2.4 V ವರ್ಷನ್. ಓಕೆ. ಸೊ ಕಂಪ್ಲೀಟ್ ಇದು ಕೂಡ ಶೋರೂಮ್ ಮೇಂಟೈನ್ ಆಗಿದೆ ಗಾಡಿ. 1,15,000 ಓಡಿದೆ ಗಾಡಿ ಬಂದು. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 18,25,000 ನೆಗೋಷಿಯಬಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ ವೆಹಿಕಲ್. ಓಕೆ. ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಒಂದು 15 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ. ಮಿನಿಮಮ್ ಡೌನ್ ಪೇಮೆಂಟ್ ಸರ್? ಮಿನಿಮಮ್ ಅದು 2.5 lakhs ಡೌನ್ ಪೇಮೆಂಟ್ ಮಾಡ್ಬೇಕಾದ್ ಸರ್ ಇದಕ್ಕೆ. ಓಕೆ. 2 to 2.5 lakhs ಡೌನ್ ಪೇಮೆಂಟ್ ಮಾಡ್ರೆ ನಿಮ್ ಗಾಡಿ ಸಿಗುತ್ತೆ. ಈ ವೆಹಿಕಲ್ ಗೆ ನಾವು 1825 ಕೋಟ್ ಮಾಡ್ತಿದೀವಿ. ಫೈನಲ್ ಟು ಫೈನಲ್ ಒಂದು 1775 ರೇಂಜ್ ಗೆ ಮಾಡ್ಕೊಡ್ತೀವಿ ಸರ್. ಓಕೆ. ಡೆಡ್ ಲೈನ್ ಅಲ್ಲ ಸರ್ ಇದು? 2018 V. ಹೌದು, ಡೆಡ್ ಲೈನ್. ಓಕೆ. 1775 17,75,000 ಡೆಡ್ ಲೈನ್ ಆಗಿರುತ್ತೆ. ಅದು ಕೂಡ ನಿಮಗೆ ನೆಗೋಷಿಯೇಟ್ ಪ್ರೈಸಿಂಗ್ ಏನಿಲ್ಲ. ಸೊ ಪ್ರೈಸಿಂಗ್ ನೆಗೋಷಿಯೇಟ್ ಅಂತ ನೀವು ವೋಟಿಂಗ್ ಪ್ರೈಸಿಂಗ್ 18-25 ಅಲ್ಲ ಸರ್? 18-25 ನೆಗೋಷಿಯಬಲ್. 1775 ಗೆ ಫೈನಲ್ ಮಾಡ್ಕೊಡ್ತೀವಿ. ಓಕೆ. ಸರ್ ಇನ್ನೊಂದು XUV ಕೂಡ ಇದೆ, ಹೇಳಿ ಸರ್. XUV ಇದೆ 2013 ಮಾಡಲು, 92,000 ಡ್ರಿವನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. W8 ವರ್ಷನ್. ನಿಮ್ಗೆ ಎಲ್ಲ ವಿತ್ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್ ಎಲ್ಲ ಪ್ರತಿಯೊಂದು ಬರುತ್ತೆ. ಓಕೆ. ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 7 lakhs ನೆಗೋಷಿಯಬಲ್ ಆಗಿರುತ್ತೆ. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಫೈನಲ್ ಟು ಫೈನಲ್ ಒಂದು 650 ರೇಂಜ್ ಬಂದ್ರೆ ಮಾಡ್ಕೊಡ್ತೀವಿ. ಓಕೆ. 6,50,000ಕ್ಕೆ 6,50,000ಕ್ಕೆ XUV 500 ಮಾಡ್ಕೊಡ್ತೀವಿ. W8 ವರ್ಷನ್.
ಸರ್ ಒಂದು XUV W10 ಹೇಳಿ ಸರ್. ಸರ್ XUV 2015 ಮಾಡಲ್ W10 ಆಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಬಂದು 71,000 ಡ್ರಿವನ್ ಆಗಿದೆ. ಓಕೆ. ಎಲ್ಲ ಫ್ರಂಟ್ ಎಲ್ಲ 2 ಹೊಸ ಟೈರ್ ಹಾಕಿದ್ದಾರೆ. ಎಲ್ಲ ಎಕ್ಸಲೆಂಟ್ ಕಂಡೀಷನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಸೊ ಇದಕ್ಕೂ ನಿಮಗೆ ಲೋನ್ ಎಲಿಜಿಬಿಲಿಟಿ ನೀವು ಚೆಕ್ ಮಾಡ್ಬೇಕಂದ್ರೆ ಒಂದು 7 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ. ಈ ವೆಹಿಕಲ್ ಕೂಡ 7 ಲಕ್ಷ ಆರಾಮಾಗಿ ಲೋನ್ ಆರಾಮಾಗಿ ಲೋನ್ ಆಗುತ್ತೆ. ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 10 lakhs ನೆಗೋಷಿಯಬಲ್ ಆಗುತ್ತೆ. ಓಕೆ. ಫೈನಲ್ ಟು ಫೈನಲ್ ಒಂದು 950 ಬಂದ್ರೆ ಮಾಡ್ಕೊಡ್ತೀವಿ ಸರ್ ಈ ವೆಹಿಕಲ್. ಓಕೆ. 9,50,000. 9,50,000 ಇದು ಮಾಡ್ಕೊಡ್ತೀವಿ. ಓಕೆ. ಡೆಡ್ ಲೈನ್ ಅಲ್ಲ ಸರ್ ಇದು? ಡೆಡ್ ಲೈನ್. ನೀವು ಒಂದು 7 ಲಕ್ಷದಿಂದ 7.5 ವರೆಗೂ ಲೋನ್ ಕೂಡ ಆಗುತ್ತೆ. 15 ಮಾಡಲು 7 ಲಕ್ಷ 7.5 ಆರಾಮಾಗಿ ಲೋನ್ ಆಗ್ಬಿಡುತ್ತೆ. ಖಂಡಿತ. ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು. ಸರ್ ಇನ್ನೊಂದು XUV ಸರ್ ಇನ್ನೊಂದು ನಮ್ಮ ಹತ್ರ 16 ಮಾಡಲ್ ಇದೆ. ಸಿಂಗಲ್ ಓನರ್. ಗಾಡಿ ಬಂದು 70,000 ಹೊಡೆದೆ. 15 ಇದೆ, 16 ಇದೆ, 17 ಟೋಟಲ್ 3 XUV ಇದೆ W10 ಅಲ್ಲಿ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೋಟಲ್ ನಂಬರ್ 9 ಬರುತ್ತೆ. ಇದು ಫ್ಯಾನ್ಸಿ ನಂಬರ್ 9 ಬರುತ್ತೆ. ಸಿಂಗಲ್ ಓನರ್. 71,000 ಹೊಡಿದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 11,25,000 ಆಗಿರುತ್ತೆ. ಫೈನಲ್ ಟು ಫೈನಲ್ ಒಂದು 1080 ರೇಂಜ್ ಮಾಡ್ಕೊಡ್ತೀವಿ. ಈ ವೆಹಿಕಲ್ ಕೂಡ ಅಪ್ ಟು ನಿಮ್ಗೆ ಒಂದು 8 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ. ಸೊ ಇಂಟೀರಿಯರ್ ಚೆನ್ನಾಗಿದೆ. ಓಕೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೇಮ್ ಬರುತ್ತೆ ನಿಮ್ಗೆ. ಸನ್ ರೂಫ್ ವೆಹಿಕಲ್, W10 ವೆಹಿಕಲ್ 3 ವೆಹಿಕಲ್ ಇದೆಯಲ್ಲ ಸರ್? ಹೌದು, W10 3 ವೆಹಿಕಲ್ ಇದೆ ಸರ್. ಓಕೆ. ಸೊ W8 ಒಂದೇ ಇರೋದು? ಹೌದು, W8 ಒಂದಿದೆ. ಓಕೆ. ಯಾವ ವೆಹಿಕಲ್ ಒಂದು ರಿಕ್ವೈರ್ಮೆಂಟ್ ಇತ್ತು ಜಸ್ಟ್ ಮೇಲೆ ನಂಬರ್ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಿದ್ರೆ ಸರ್. ಸಾಯಿಲಿಗೆ ಸೆಲ್ ಬಂದ್ಬಿಡುತ್ತೆ ಸರ್ ಲೊಕೇಶನ್? ನಮ್ದು ಉತ್ತರಳ್ಳಿ ಲೊಕೇಶನ್, ನಿಯರ್ ಬೈ ಸುಬ್ರಹ್ಮಣ್ಯಪುರ ಏರಿಯಾ ಬರುತ್ತಿದ್ದು. ಓಕೆ. ಸೊ ಇಲ್ಲಿ ಬಂದ್ರೆ ನೀವು ಕೆಳಗಡೆ ಲೊಕೇಶನ್ ಎಲ್ಲ ಹಾಕಿರ್ತೀವಿ, ಕಾಲ್ ಮಾಡ್ಕೊಂಡು ಬರ್ಬೋದು. ಓಕೆ. ಡೈರೆಕ್ಟ್ ಆಗಿ ಒಂದ್ಸರಿ ವಿಸಿಟ್ ಮಾಡಿ ನೋಡ್ಬೋದು. ಓಕೆ. ಇಷ್ಟೆಲ್ಲ ಎಲ್ಲಾ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ಇರುತ್ತೆ ಸರ್, ಸರ್ಟಿಫೈಡ್ ಇರುತ್ತೆ. ಶೋರೂಮ್ ಬೇಕಾದ್ರೆ ತಗೊಂಡೋಗಿ ಚೆಕ್ ಮಾಡಿಸ್ಕೋಬಹುದು. ಯಾವ್ದು ಓಡೋಗ್ಬಿಟ್ಟು ಟ್ಯಾಂಪರ್ ಇರಲ್ಲ, ಈ ತರ ಎಲ್ಲ ಕಂಡೀಷನ್ಸ್ ಇರುತ್ತೆ. ಎಲ್ಲಾ ಗಾಡಿ ಚೆನ್ನಾಗಿರುತ್ತೆ. ನೀವು ತಗೊಂಡೋಗಿ ಖರ್ಚು ಮಾಡೋ ತರ ಏನು ಇರಲ್ಲ. ಓಕೆ. ನೀವು ಯಾರನ್ನ ನಿಮ್ ಮೆಕ್ಯಾನಿಕ್ ಯಾರು ಇರ್ತಾರೆ ಬೇಕಾದ್ರೆ ಕರ್ಕೊ ಬಂದು ಚೆಕ್ ಮಾಡಿಸಿ ಗಾಡಿ ತಗೋಬಹುದು. ಚೆಕ್ ಮಾಡ್ಕೊಂಡು ಲೋನ್ ಆಪ್ಷನ್ ಕೂಡ ಇರುತ್ತೆ. ಓಕೆ. ಸೊ ಹಾಗೆ ಸಿಗೋಣ ಸರ್ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ ಬರ್ತಾರ. ಓಕೆ ಸರ್, ಥ್ಯಾಂಕ್ ಯು. ಪ್ರೈಸ್ ಬಂದು 5,85,000 ಆಗಿರುತ್ತೆ. ನೆಗೋಷಿಯಬಲ್. 16 ಮಾಡಲು, 4 ಹೊಸ ಟೈರ್ ಎಲ್ಲ ಇದೆ. ಮಾಡ್ತಾರ ಪ್ರೈಸ್ ಬಂದು 6,25,000 ಆಗಿರುತ್ತೆ. ಫೈನಲ್ ಪ್ರೈಸ್ ಒಂದು 5,90,000 ಬಂದ್ರೆ ಮಾಡ್ಕೊಡ್ತಾರೆ. ಪ್ರೈಸ್ ಬಂದು 7,85,000 ನೆಗೋಷಿಯಬಲ್ ಆಗಿರುತ್ತೆ. 750 ವರೆಗೂ ಮಾಡ್ಕೊಡ್ತೀನಿ ಫೈನಲ್. 6 lakhs ವರೆಗೂ ಲೋನ್ ಆಗುತ್ತೆ ಸರ್. ಇದಕ್ಕೆ ನೀವು ಲೋನ್ ಅಂತಂದ್ರೆ ಒಂದು 9 to 9.5 lakhs ಲೋನ್ ಆಗುತ್ತೆ. ಗಾಡಿ ನಿಮ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದ್ರೆ ಈ ವೆಹಿಕಲ್ ಗೆ ನಾವು 11,85,000 ಕೋಟ್ ಮಾಡ್ತಾ ಇದೀವಿ. ನೆಗೋಷಿಯಬಲ್ ಆಗಿರುತ್ತೆ. ಓಕೆ. ಸೊ ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಮಾಡ್ಕೊಡೋಣ ಸರ್. 9.5 lakhs ವರೆಗೂ ಲೋನ್ ಆಗುತ್ತೆ ಈ ಗಾಡಿಗೆ. ಆಗಿದೆ ಗಾಡಿ. 1,15,000 ಓಡಿದೆ ಗಾಡಿ ಬಂದು. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 18,25,000 ನೆಗೋಷಿಯಬಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ ವೆಹಿಕಲ್. ಸಾಯಿ ಎಂಕ್ಲೈನ್ ಫಸ್ಟ್ ವೆಹಿಕಲ್ ನಿಮಗೆ ಚವರ್ಲೆಟ್ ಬೀಟ್ ಕೊಡ್ತಿದ್ರೆ ಹೇಳಿ ಸರ್ ಡೀಲ್ಸ್. ಸರ್ ಬೀಟ್ ಇದು ಸಿಂಗಲ್ ಓನರ್ ಇರುತ್ತೆ. 2012 ಮಾಡಲ್. ಓಕೆ. ಡ್ರಿವನ್ ಆಗಿರೋದು ಬಂದು ಜಸ್ಟ್ 46,000 ಓಡಿದೆ. ಓಕೆ. 46,000 ಮಾತ್ರ ಓಡಿರೋ ವೆಹಿಕಲ್. ನೋಡ್ಬೋದು ಗಾಡಿ ಕಂಡೀಷನ್ ಆಗಲಿ. ಸೊ ಇಂಟೀರಿಯರ್ಸ್ ನೋಡ್ಬೋದು ಯಾವ ರೀತಿ ಎಷ್ಟು ಕ್ಲೀನಾಗಿ ಕೂಡ ಮೇಂಟೈನ್ ಕೂಡ ಆಗಿದೆ. ಸೊ 46,000 ಓಡಿರೋ ವೆಹಿಕಲ್ ನೋಡ್ಬೋದು. ಸೊ ಪ್ರತಿಯೊಂದು ಆಕ್ಸಿಡೆಂಟ್ ಫ್ರೀ ಅಲ್ಲ ಸರ್? ಆಕ್ಸಿಡೆಂಟ್ ಫ್ರೀ ಸರ್. ಸಿಂಗಲ್ ಓನರ್. 46 ಓಡಿದೆ. ಡೀಸೆಲ್ ವೆಹಿಕಲ್. ಒಳ್ಳೆ ಮೈಲೇಜ್ ಬರುತ್ತೆ. 4 ಹೊಸ ಟೈರ್ ಇದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 2,35,000 ನೆಗೋಷಿಯಬಲ್ ಆಗಿರುತ್ತೆ. ಓಕೆ. ಫೈನಲ್ ಒಂದು 210 ಬಂದ್ರೆ ಮಾಡ್ಕೊಡ್ತೀನಿ. ಓಕೆ. 2,10,000. ಸೊ ಯಾರನ್ನ 2,50,000 ಬಜೆಟ್ ಇಟ್ಟಲ್ಲಿ ನೋಡ್ತಾ ಇದ್ರೆ ಒಂದು 2,10 ಆಗುತ್ತೆ. ಇನ್ನೊಂದು ವ್ಯಾಗನರ್ ಕೂಡ ಇರುತ್ತೆ. ವ್ಯಾಗನರ್ ಇದೆ ನೆಕ್ಸ್ಟ್ ನಮ್ಮ ಹತ್ರ. 2014 ಮಾಡಲ್ ಆಗಿರುತ್ತೆ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. 62,000 ಡ್ರಿವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ವೆಹಿಕಲ್ ಗೆ. ಸೊ ಇದ್ರಲ್ಲೂ 4 ಹೊಸ ಟೈರ್ ಇದೆ. VXI ವರ್ಷನ್ ಇದು. ಪೆಟ್ರೋಲ್ ವೆಹಿಕಲ್. ಓಕೆ. ಸೊ ಫೀಚರ್ ವೈಸ್ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಸ್ಟ್ಯಾಂಡರ್ಡ್ ಫೀಚರ್ಸ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಓಕೆ. ನೀಟಾಗಿ ಮೇಂಟೈನ್ ಆಗಿದೆ ವೆಹಿಕಲ್. ರೇರ್ ಕೂಡ ನೋಡಬಹುದು ನಿಮ್ಗೆ ಯಾವ ರೀತಿ ಇದೆ. ಡಿಫಾಗ್ ಗ್ಲಾಸ್, ರೇರ್ ವೇಫರ್, ಅದು ಕೂಡ VXI ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಸೊ ಪ್ರೈಸಿಂಗ್ ಅಂತ ನೋಡ್ರಿ ಸರ್, ಈ ವೆಹಿಕಲ್ ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 3,40,000 ನೆಗೋಷಿಯಬಲ್ ಆಗಿರುತ್ತೆ. ಫೈನಲ್ ಪ್ರೈಸ್ ಒಂದು 3,15,000 ಬಂದ್ರೆ ಮಾಡ್ಕೊಡ್ತೀವಿ. ಓಕೆ. ಲೋನ್ ಅಂತ ನೋಡ್ರಿ ಸರ್ ವ್ಯಾಗನರ್ಗೆ ಅಂದ್ರೆ ಒಂದು 2 lakhs ವರೆಗೂ ಲೋನ್ ಆಗುತ್ತೆ ಸರ್. 2 to 2.5 lakhs ವರೆಗೂ ಲೋನ್ ಆಗುತ್ತೆ. ಆರಾಮಾಗಿ 2 lakhs ಪೆಂಡಿಂಗ್ ಆಗ್ಬಿಡುತ್ತೆ. ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗ್ಬೋದು ಸರ್. ಇವಾಗ ವ್ಯಾಗನರ್ ನೋಡಿದಾಯ್ತು. i10 ಅದೇ ತರ ಬಜೆಟ್ ಅಲ್ಲಿ ನೋಡ್ರಿ. i10 ಒಂದಿದೆ ನಮ್ಮ ಹತ್ರ. 2013 ಮಾಡಲ್ ಆಗಿರುತ್ತೆ. ಸ್ಪೋರ್ಟ್ಸ್ ವರ್ಷನ್ ಇದು. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು 48,000 ಡ್ರಿವನ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್. ಓಕೆ. ಕೂಡ ಲೋನ್ ಎಲಿಜಿಬಿಲಿಟಿ ಇದೆ. ಸೊ ಒಂದು 2 to 2.5 lakhs ವರೆಗೂ ಲೋನ್ ಆಗುತ್ತೆ. ಓಕೆ. ಫೀಚರ್ ವೈಸ್ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ. ಸೊ ಸಿಟಿಯಲ್ಲಿ ಒಂದು 14 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು. ಹೈವೇ 17-18 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು. ಸ್ಪೋರ್ಟ್ಸ್ ವರ್ಷನ್. ಓಕೆ. 1.2 ಇಂಜಿನ್ ಬರ್ತಾ ಇದೆ. ಓಕೆ. ಸೊ VT ಪೆಟ್ರೋಲ್ ವರ್ಷನ್. ಅದು ಕೂಡ ಪ್ರೈಸಿಂಗ್ ಹೇಳಿದ್ರೆ ಕಪ್ಪ ಇಂಜಿನ್. ಈ ಪ್ರೈಸ್ ನಾವು ಕೋಟ್ ಮಾಡ್ತಿರೋದು 3,35,000. ಓಕೆ. ಫೈನಲ್ ಒಂದು 3,15,000 ಬಂದ್ರೆ ಮಾಡ್ಕೊಡ್ತೀವಿ. 3,15,000. ಸರ್ ಡೆಡ್ ಲೈನ್ ಅಂದ್ರೆ ಎಷ್ಟಾಗುತ್ತೆ ಸರ್? ಸರ್ 3 ಲಕ್ಷ ಮಾಡೋಣ ಫೈನಲ್. 3 ಲಕ್ಷ ಆಗೋಗುತ್ತೆ. ಓಕೆ. ಇನ್ನೊಂದು i20 ಕೂಡ ಇದೆ ಹೇಳಿ ಸರ್. i20 ಇದೆ. 2012 ಮಾಡಲ್. ಸಿಂಗಲ್ ಓನರ್ ವರ್ಷನ್. ಓಕೆ. ಆಸ್ಟ್ರಾ ವೇರಿಯಂಟ್. ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. 60,000 ಓಡಿದೆ ವೆಹಿಕಲ್. ಓಕೆ. ಎಲ್ಲ 4 ಹೊಸ ಟೈರ್ ಇದೆ.
ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಪೆಟ್ರೋಲ್. ಓಕೆ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 3,85,000 ಆಗಿರುತ್ತೆ. ಓಕೆ ಫೈನಲ್ ಅಂದ್ರೆ ಒಂದು 360 ಮಾಡ್ಕೊಡ್ತೀವಿ. 360 ಫೈನಲ್ ಆಗುತ್ತೆ. ಓಕೆ 3,60,000 ಹೋಗುತ್ತೆ. ಅದು ಕೂಡ ನಿಮಗೆ ಸ್ಪೋರ್ಟ್ಸ್ ಅಲ್ಲ ಆಸ್ಟ್ರಾ ವರ್ಷನ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಕೀಲೆಸ್ ಎಂಟ್ರಿ ಎಲ್ಲ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸೊ ಪ್ರತಿಯೊಂದು ನೋಡ್ಬಿಡ್ಬೋದು ಸರ್. ಇನ್ನೊಂದು ವರ್ನಾ ಕೂಡ ಇದೆ, ಹೇಳಿ ಸರ್ ಡೀಲ್ಸ್. ಸರ್ ವರ್ನಾ ಇದೆ, 2015 ಮಾಡಲ್ ಆಗಿರುತ್ತೆ. ಓಕೆ ಸೆಕೆಂಡ್ ಓನರ್, 60,000 ಡ್ರಿವನ್ ಆಗಿದೆ, SX ಆಪ್ಷನಲ್ ವೇರಿಯಂಟ್. ಓಕೆ ಸೊ ಗಾಡಿ ಕಂಡೀಷನ್ ನೋಡ್ಬೋದು, ಯಾವ ರೀತಿ ಸಕಾಲ ಕೂಡ ಮೇಂಟೈನ್ ಆಗಿದ್ರೆ ನಿಮ್ಗೆ 4 ಹೊಸ ಟೈರ್ ಇದೆ ವೆಹಿಕಲ್ ಅಲ್ಲಿ. ಓಕೆ ಶೋರೂಮ್ ಫಿಟೆಡ್ ಅಲೋ ವೀಲ್ಸ್. ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ ಸರ್. ಕಿಲೋಮೀಟರ್ ಬಂದು 60,000 ಡ್ರಿವನ್ ಆಗಿದೆ. ಫೀಚರ್ ವೈಸ್ ಬಂದ್ರೆ ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್, ಲೆದರ್ ಸೀಟ್ಸ್, ಆಟೋ AC, ಏರ್ ಬ್ಯಾಗ್, ABS ಎಲ್ಲ ಪ್ರತಿಯೊಂದು ಬರುತ್ತೆ ವಿತ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಜೊತೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 6,25,000 ಆಗಿರುತ್ತೆ. ಫೈನಲ್ ಪ್ರೈಸ್ ಒಂದು 5,90,000 ಬಂದ್ರೆ ಮಾಡ್ಕೊಡ್ತೀವಿ. ಓಕೆ ಸರ್ ಲೋನ್ ಅಂತ ನೋಡು ಸರ್ ಇದಕ್ಕೆ. ಲೋನ್ ಬೇಕಾದ್ರೆ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 4.5 ಇಂದ 5 lakhs ವರೆಗೂ ಲೋನೇ ಆಗುತ್ತೆ ಸರ್. ಓಕೆ ಒಂದು 90 ಇಂದ 1 ಲಕ್ಷ ತಂದ್ರೆ ಆರಾಮಾಗಿ ಸಿಕ್ಬಿಡುತ್ತೆ ಗಾಡಿ. ಓಕೆ ಸೊ ವೆಹಿಕಲ್ ನೋಡ್ಬೋದು. ಹಾಗೆ ಒಂದು ಶಿಫ್ಟ್ ಕೂಡ ಇದೆ, ಹೇಳಿ ಸರ್ ಶಿಫ್ಟ್. ಸರ್ ಶಿಫ್ಟ್ ಬಂದು 2015 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್. 86,000 ಡ್ರಿವನ್ ಆಗಿದೆ, ಪೆಟ್ರೋಲ್ ವರ್ಷನ್, ZXi ವೇರಿಯಂಟ್ ಇದು. ಓಕೆ ಸೊ ಇದರಲ್ಲೂ ನಿಮಗೆ ಕಂಪ್ಲೀಟ್ 4 ಹೊಸ ಟೈರ್ ಇದೆ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಆಗಿರುತ್ತೆ ವೆಹಿಕಲ್. ಓಕೆ ಫೀಚರ್ ವೈಸ್ ಅಂತಂದ್ರೆ ನಿಮಗೆ ಪುಷ್ ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಕಂಪನಿಯಿಂದಾನೆ. ನೋಡಬಹುದು ಗಾಡಿ ಕಂಡೀಷನ್ ಎಲ್ಲ. ಓಕೆ ಸೊ ಈ ವೆಹಿಕಲ್ ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 5 lakhs ನೆಗೋಷಿಯಬಲ್ ಆಗುತ್ತೆ. 5 lakhs ನೆಗೋಷಿಯಬಲ್. ಎಷ್ಟಾಗುತ್ತೆ ಸರ್ ಡೆಡ್ ಲೈನ್ ಅಂದ್ರೆ? ಸರ್ ಡೆಡ್ ಲೈನ್ ಒಂದು 470 ವರೆಗೂ ಮಾಡ್ಕೊಡ್ತೀವಿ. ಓಕೆ 4,70,000 ಆಗೋಗುತ್ತೆ. ಲೋನ್ ನೋಡೋರಿಗೆ ಆರಾಮಾಗಿ ಒಂದು 70,000 ತಂದೆ ಆಗುತ್ತೆ. ಖಂಡಿತ 4 lakhs ಲೋನೇ ಆಗುತ್ತೆ ಸರ್. ಆರಾಮಾಗಿ ಒಂದು ಬೆಲೆನೋ ಇದೆ ಸರ್, ಬಲೆನೋ ಇದೆ, 2016 ಮಾಡಲ್ ಆಗಿರುತ್ತೆ ವೆಹಿಕಲ್. ಓಕೆ ಸೊ ಆಲ್ಫಾ ವರ್ಷನ್ ಪೆಟ್ರೋಲ್, ಕಿಲೋಮೀಟರ್ ಬಂದು 75,000 ಡ್ರಿವನ್ ಆಗಿದೆ. ಓಕೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ, ವಿತ್ ಬಟನ್ ಸ್ಟಾರ್ಟ್ ಇರುತ್ತೆ, ಕೀಲೆಸ್ ಎಂಟ್ರಿ ಎಲ್ಲ ಬರುತ್ತೆ. ಇದ್ರಲ್ಲೂ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ. ಓಕೆ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 5,85,000 ಆಗಿರುತ್ತೆ, ನೆಗೋಷಿಯಬಲ್. 16 ಮಾಡಲು, 4 ಹೊಸ ಟೈರ್ ಎಲ್ಲ ಇದೆ. ಓಕೆ ಸೊ ನೋಡ್ಬೋದು ಪ್ರತಿಯೊಂದು. ಸೊ ಪ್ರೈಸಿಂಗ್ ಹೇಳಿದ್ರೆ ಅದು ಕೂಡ ಅಫೋರ್ಡ್ ಪ್ರೈಸಿಂಗ್ ಇರುತ್ತೆ. ಲೋನ್ ನೋಡೋರಿಗೆ ಆರಾಮಾಗಿ ಲೋನ್ ಆಗ್ಬಿಡೋದು. ಲೋನ್ ಕೂಡ ಆಗುತ್ತೆ, ಒಂದು 75 to 80% ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ಆಗುತ್ತೆ. ಓಕೆ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಓಕೆ ಸರ್ ಒಂದು ವರ್ನಾ ಕೂಡ ಇದೆ, ಇನ್ನೊಂದು ವರ್ನಾ ಇದೆ ನಮ್ಮ ಹತ್ರ, 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವರ್ಷನ್, 1.6 SX CRDA ವರ್ಷನ್ ಆಗಿರುತ್ತೆ. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 5,75,000 ನೆಗೋಷಿಯಬಲ್ ಆಗಿರುತ್ತೆ. ಲೋನ್ ಕೂಡ ಆಗುತ್ತೆ, 3 years. ಓಕೆ ಸಿಂಗಲ್ ಓನರ್ ವಿತ್ ಫ್ಯಾನ್ಸಿ ನಂಬರ್ ಇದೆ ನೋಡಿ, 2424. ಓಕೆ ಸೊ ಈ ವೆಹಿಕಲ್ 575 ಕೋಟ್ ಮಾಡ್ತೀನಿ. ಡೀಸೆಲ್ ಇಂಜಿನ್, ಮೈಲೇಜ್ ತುಂಬಾ ಚೆನ್ನಾಗಿದೆ, 15 to 16 ಬರುತ್ತೆ ಸಿಟಿಯಲ್ಲಿ, ಹೈವೇ ಕ್ಲೋಸ್ ಟು 20 ಬರುತ್ತೆ. ಈ ವೆಹಿಕಲ್ ನಾವು ಫೈನಲ್ ಟು ಫೈನಲ್ ಅಂದ್ರೆ ಒಂದು 540 ವರೆಗೂ ಮಾಡ್ಕೊಡ್ತೀವಿ. ಓಕೆ ಒಂದು 4 lakhs ವರೆಗೂ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಈ ವೆಹಿಕಲ್ ಒಂದು 70,000 ತಂದ್ರೆ ಸಾಕು. ಹೌದೌದು. ಓಕೆ ಒಂದು 70,000 ತಂದ್ರೆ ನಿಮಗೆ ವರ್ನಾ ಫ್ರೂಡಿಕ್ ಅದು ಕೂಡ ಸಿಗ್ತಿದೆ. ಸೊ ಸಿಟಿ ಕೂಡ ಆಪ್ಷನ್ ಇರುತ್ತೆ, ಹೇಳಿ ಸರ್. ಹೋಂಡಾ ಸಿಟಿ ಇದೆ, 2015 ಮಾಡಲ್ ಇದು. ಓಕೆ 1.5 VMT ಆಗಿರುತ್ತೆ ವರ್ಷನ್. ಸೊ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ 82,000 ಡ್ರಿವನ್ ಆಗಿದೆ, ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್, ವಿ ವರ್ಷನ್. ಓಕೆ ಈ ಗಾಡಿ ಬಂದು 3rd ಓನರ್ ಆಗಿದೆ ಪೆಟ್ರೋಲ್. ಸೊ ಮಾರ್ಕೆಟ್ ಅಲ್ಲಿ ಪ್ರೈಸ್ ಇದಕ್ಕೆಲ್ಲ 550 ಆ ತರ ಇದೆ. ಇದಕ್ಕೆ ಡೆಡ್ ಲೈನ್ ಪ್ರೈಸ್ ನಾವು ಕೊಡ್ತಾ ಇರೋದು 4,85,000 ಅಷ್ಟೇನೆ. 15 ಮಾಡಲ್ ಗಾಡಿ, ಎಲ್ಲೂ ಸಿಗಲ್ಲ ನಿಮ್ಗೆ ಆ ಪ್ರೈಸ್ ಅಲ್ಲಿ. ಪೆಟ್ರೋಲ್ ವರ್ಷನ್ ನಿಮ್ಗೆ ಈಸಿಲಿ 4 lakhs ಲೋನ್ ಆಗುತ್ತೆ. ಒಂದು 70,000-80,000 ಡೌನ್ ಪೇಮೆಂಟ್ ಅಂದ್ರೆ ಗಾಡಿ ಸಿಗುತ್ತೆ. ಓಕೆ 70,000-80,000 ಅದು ಕೂಡ 3rd ಓನರ್ಶಿಪ್ ಆಗಿದೆ ಅಂತ ಅದಕ್ಕೋಸ್ಕರ ಪ್ರೈಸ್ ಕಡಿಮೆ ಇದೆ ಸರ್. ಓಕೆ ಸೊ ನೋಡ್ಬೋದು ನಿಮ್ಗೆ. ಹಾಗೆ ಸರ್ ಇನ್ನೊಂದು ವರ್ನಾ ಕೂಡ ಇದೆ, ವರ್ನಾ ಇದೆ, 2014 1.6 SX CRDA ಡೀಸೆಲ್ ಇಂಜಿನ್. ಗಾಡಿ ಬಂದು 93,000 ಓಡಿದೆ. ಈ ಕಂಪ್ಲೀಟ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ, ಎಲ್ಲ 4 ಹೊಸ ಟೈರ್ ಹಾಕಿದ್ದಾರೆ ಕಸ್ಟಮರ್. ಓಕೆ ಚೆನ್ನಾಗಿದೆ ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ, ಏನ್ ತುಂಬಾ ಮೇಂಟೆನೆನ್ಸ್ ಇರಲ್ಲ, ಲೋ ಮೇಂಟೆನೆನ್ಸ್ ಇದು ಕೂಡ ವರ್ನಾ. ಓಕೆ ಸೊ ನಿಮ್ ಸಿಟಿಯಲ್ಲಿ 15-16 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು, 20 ವರೆಗೂ ಹೈವೇ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಾ ಇರೋದು 5 lakhs ನೆಗೋಷಿಯಬಲ್. ಓಕೆ ಸೊ ಫೈನಲ್ ಟು ಫೈನಲ್ ಈ ವೆಹಿಕಲ್ 4,75,000 ಬಂದ್ರೆ ಮಾಡ್ಕೊಡ್ತೀವಿ. ಓಕೆ ಈ ವೆಹಿಕಲ್ ಕೂಡ 3rd ಓನರ್ ಆಗಿದೆ, ಸೊ ಅದರಿಂದ ಪ್ರೈಸ್ ಕಡಿಮೆ ಅಂದ್ರೆ 475 ಬಂದ್ರೆ ಮಾಡ್ಕೊಡ್ತೀವಿ. ಇದಕ್ಕೂ ಒಂದು ನಿಮ್ಗೆ ಒಂದು 3.5 ಇಂದ 4 lakhs ವರೆಗೂ ಲೋನ್ ಆಗುತ್ತೆ. ಓಕೆ ಆರಾಮಾಗಿ 4 ಲಕ್ಷ ಲೋನ್ ಆಗ್ಬಿಡುತ್ತೆ. ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗ್ಬೋದು. ಅದು ಕೂಡ ನಂಬರ್ ಕೂಡ ಚೆನ್ನಾಗಿದೆ, 9311. ಸರ್ Volkswagen ಪೋಲೋ. ಸರ್ ಪೋಲೋ ಇದೆ, 2020 ಮಾಡಲ್ ಇದು. ಓಕೆ ಹೈಲೈನ್ ಪ್ಲಸ್ ವೇರಿಯಂಟ್. ಸೊ ಗಾಡಿ ಬಂದು 84,000 ಡ್ರಿವನ್ ಆಗಿದೆ ಸರ್. ಓಕೆ 84,000 ಡ್ರಿವನ್ ಆಗಿರೋಷ್ಟು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. 2020 ಮಾಡಲ್, 2nd ಓನರ್ ಆಗಿರುತ್ತೆ. ಓಕೆ 4 ಎಲ್ಲ ಹೊಸ ಟೈರ್ ಇದೆ, ಡೀಸೆಲ್ ಇಂಜಿನ್, ವೆಲ್ ಮೇಂಟೈನ್ಡ್ ಆಗಿದೆ ಸರ್. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 7,85,000 ನೆಗೋಷಿಯಬಲ್ ಆಗಿರುತ್ತೆ. 750 ವರೆಗೂ ಮಾಡ್ಕೊಡ್ತೀನಿ ಫೈನಲ್. 6 lakhs ವರೆಗೂ ಲೋನ್ ಆಗುತ್ತೆ ಸರ್. ಓಕೆ ನಿಮ್ ಪ್ರೊಫೈಲ್ ಚೆನ್ನಾಗಿದೆ, 6 lakhs ವರೆಗೂ ಲೋನ್ ಆಗುತ್ತೆ. ಒಂದು 750 ವರೆಗೂ ಪ್ರೈಸ್ ಫೈನಲ್ ಮಾಡ್ಕೊಡ್ತೀನಿ. ಓಕೆ 7,50,000 ಡೆಡ್ ಲೈನ್ ಆಗಿದೆ. 20 ಮಾಡಲ್ ಪೋಲೋ. ಓಕೆ ಸೊ ಆರಾಮ 1.5 ಲಕ್ಷ ತಂದ್ರೆ 1.5 ಲಕ್ಷ ನಿಮ್ಗೆ ಲೋನ್ ಆಗುತ್ತೆ. ಓಕೆ 20 ಮಾಡಲ್ ಇದು. ಹೌದು.
ಪೋಲೋ ನೋಡೋರಿ ಸರ್. ಪೋಲೋ ಇದೆ ನಮ್ಮ ಹತ್ರ 2015 Okay. ಲೈನ್ ಆಪ್ಷನಲ್ ವೆಹಿಕಲ್. ಹಾ ಹಾ ಇದಕ್ಕೆಲ್ಲ ಹೈ ಲೈನ್ ತರನೇ ಮ್ಯಾಗ್ ವೀಲ್ ಎಲ್ಲ ಹಾಕಿದ್ದಾರೆ ಸರ್ ಕಸ್ಟಮರ್. ಓಕೆ. 4 ಎಲ್ಲ ಹೊಸ ಟೈರ್ ಇದೆ, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. 62,000 ಡ್ರಿವನ್ ಆಗಿದೆ. ಓಕೆ. ಸೊ ಇದು ನ್ಯೂ ಶೇಪ್. ಹಾ ಹಾ ಇದ್ರಲ್ಲೂ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, Okay. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಓಕೆ. ಸೊ ಈ ವೆಹಿಕಲ್ ಗೆ ನಾವು 4,85,000 ಕೋಟ್ ಮಾಡ್ತಾ ಇದೀವಿ. ಸೊ ಫೈನಲ್ ಪ್ರೈಸ್ ಒಂದು 450 ಮಾಡ್ಕೊಡ್ತೀವಿ. 3.5 lakhs ವರೆಗೂ ಲೋನ್ ಆಗುತ್ತೆ ಸರ್. 3.5 ಇಂದ 4 ಒಳಗಡೆ ಲೋನ್ ಆಗುತ್ತೆ. ಓಕೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 50-60,000 ಇಲ್ಲ ಮ್ಯಾಕ್ಸಿಮಮ್ 1 lakh ಡೌನ್ ಪೇಮೆಂಟ್ ಅಲ್ಲಿ ಪೋಲೋ ಸಿಗುತ್ತೆ 15 ಮಾಡಲ್. ಓಕೆ. ಸೊ ನೀವು ಇನ್ನ SUVs ನೋಡ್ತೀನಿ ಅಂದ್ರೆ SUVs ಅಲ್ಲಿ ನೋಡ್ತೀನಿ ಅಂದ್ರೆ XUV-ಗಳು ಎಷ್ಟಿದೆ ಸರ್? ಸರ್ XUV ಟೋಟಲ್ ನಮ್ಮ ಹತ್ರ 4 ಗಾಡಿ ಇದೆ. ಓಕೆ. 2013 ಇಂದ ಸ್ಟಾರ್ಟ್ ಆಗಿ ಅಪ್ ಟು 17 ವರೆಗೂ ಇದೆ. ಓಕೆ. ಸೊ ಲಿಮಿಟೆಡ್ ಎಡಿಷನ್ ಗಾಡಿ, ಎಲ್ಲ W10 ವೇರಿಯಂಟ್ಸ್, ಎಲ್ಲ ಟಾಪ್ ವೇರಿಯಂಟ್ಸ್ ಗಾಡಿ ಇದೆ ಓಕೆ. ನಮ್ಮ ಹತ್ರ. ಹೇಳಿ ಸರ್. W10 ಫಸ್ಟ್ W10 ಡೀಟೇಲ್ಸ್ ಕೊಡ್ತೀವಿ. ಇದು ಲಿಮಿಟೆಡ್ ಎಡಿಷನ್ ಗಾಡಿ, 2017 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ. ಗಾಡಿ ಬಂದು 70,000 ಓಡಿದೆ. ಹಾ ಹಾ ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಸೊ ಇದಕ್ಕೆ ನೀವು ಲೋನ್ ಅಂತಂದ್ರೆ ಒಂದು 9 to 9.5 lakhs ಲೋನ್ ಆಗುತ್ತೆ. ಗಾಡಿ ನಿಮ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದ್ರೆ ಈ ವೆಹಿಕಲ್ ಗೆ ನಾವು 11,85,000 ಕೋಟ್ ಮಾಡ್ತಾ ಇದೀವಿ. ನೆಗೋಷಿಯಬಲ್ ಆಗಿರುತ್ತೆ. ಓಕೆ. ಸೊ ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಮಾಡ್ಕೊಡೋಣ ಸರ್. ಒಂದು 9.5 lakhs ವರೆಗೂ ಲೋನೇ ಆಗುತ್ತೆ ಈ ಗಾಡಿಗೆ. ಓಕೆ. 9 ಲಕ್ಷ ಆರಾಮಾಗಿ ಲೋನೇ ಹೌದು. ಆಗುತ್ತೆ. ನೀವೇನು 1.5-2 ಲಕ್ಷ ವರೆಗೂ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಓಕೆ. ಅದು ಕೂಡ ಲೋನ್ ಕೂಡ ಆಗೋಗುತ್ತೆ. ಲೋನ್ ಕೂಡ ಆಗುತ್ತೆ. ನೋಡಬಹುದು ನಿಮಗೆ. ಸೊ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಆರಾಮಾಗಿ ಲೋನ್ ಕೂಡ ಆಗೋಗುತ್ತೆ. ಸೊ ಇನ್ನೊಂದು ಕ್ರಿಸ್ಟಾ ಕೂಡ ಇದೆ, ಹೇಳಿ ಸರ್. ಕ್ರಿಸ್ಟಾ ಬಂದು 18 ಮಾಡಲ್ ಆಗಿರುತ್ತೆ, 2.4 V ವರ್ಷನ್. ಓಕೆ. ಸೊ ಕಂಪ್ಲೀಟ್ ಇದು ಕೂಡ ಶೋರೂಮ್ ಮೇಂಟೈನ್ ಆಗಿದೆ ಗಾಡಿ. 1,15,000 ಓಡಿದೆ ಗಾಡಿ ಬಂದು. ಸೊ ಈ ವೆಹಿಕಲ್ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 18,25,000 ನೆಗೋಷಿಯಬಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ ವೆಹಿಕಲ್. ಓಕೆ. ನಿಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಒಂದು 15 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ. ಮಿನಿಮಮ್ ಡೌನ್ ಪೇಮೆಂಟ್ ಸರ್? ಮಿನಿಮಮ್ ಅದು 2.5 lakhs ಡೌನ್ ಪೇಮೆಂಟ್ ಮಾಡ್ಬೇಕಾದ್ ಸರ್ ಇದಕ್ಕೆ. ಓಕೆ. 2 to 2.5 lakhs ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ ಗಾಡಿ ಸಿಗುತ್ತೆ. ಈ ವೆಹಿಕಲ್ ಗೆ ನಾವು 1825 ಕೋಟ್ ಮಾಡ್ತಿದೀವಿ. ಫೈನಲ್ ಟು ಫೈನಲ್ ಒಂದು 1775 ರೇಂಜ್ ಗೆ ಮಾಡ್ಕೊಡ್ತೀವಿ ಸರ್. ಓಕೆ. ಡೆಡ್ ಲೈನ್ ಅಲ್ಲ ಸರ್ ಇದು? 2018 V. ಹೌದು, ಡೆಡ್ ಲೈನ್. ಓಕೆ. 1775 17,75,000 ಡೆಡ್ ಲೈನ್ ಆಗಿರುತ್ತೆ. ಅದು ಕೂಡ ನಿಮಗೆ ನೆಗೋಷಿಯೇಟ್ ಪ್ರೈಸಿಂಗ್ ಏನಿಲ್ಲ. ಸೊ ಪ್ರೈಸಿಂಗ್ ನೆಗೋಷಿಯೇಟ್ ಅಂತ ನೀವು ವೋಟಿಂಗ್ ಪ್ರೈಸಿಂಗ್ 18-25 ಅಲ್ಲ ಸರ್? 18-25 ನೆಗೋಷಿಯಬಲ್. 1775 ಗೆ ಫೈನಲ್ ಮಾಡ್ಕೊಡ್ತೀವಿ. ಓಕೆ. ಸರ್ ಇನ್ನೊಂದು XUV ಕೂಡ ಇದೆ, ಹೇಳಿ ಸರ್. XUV ಇದೆ, 2013 ಮಾಡಲು, 92,000 ಡ್ರಿವನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್, ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. W8 ವರ್ಷನ್, ನಿಮ್ಗೆ ಎಲ್ಲ ವಿತ್ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್ ಎಲ್ಲ ಪ್ರತಿಯೊಂದು ಬರುತ್ತೆ. ಓಕೆ. ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 7 lakhs ನೆಗೋಷಿಯಬಲ್ ಆಗಿರುತ್ತೆ. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಫೈನಲ್ ಟು ಫೈನಲ್ ಒಂದು 650 ರೇಂಜ್ ಬಂದ್ರೆ ಮಾಡ್ಕೊಡ್ತೀವಿ. ಓಕೆ. 6,50,000ಕ್ಕೆ 6,50,000ಕ್ಕೆ XUV 500 ಮಾಡ್ಕೊಡ್ತೀವಿ. W8 ವರ್ಷನ್. ಸರ್ ಇನ್ನೊಂದು XUV W10 ಹೇಳಿ ಸರ್. ಸರ್ XUV 2015 ಮಾಡಲು W10 ಆಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಬಂದು 71,000 ಡ್ರಿವನ್ ಆಗಿದೆ. ಓಕೆ. ಎಲ್ಲ ಫ್ರಂಟ್ ಎಲ್ಲ 2 ಹೊಸ ಟೈರ್ ಹಾಕಿದ್ದಾರೆ. ಎಲ್ಲ ಎಕ್ಸಲೆಂಟ್ ಕಂಡೀಷನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಸೊ ಇದಕ್ಕೂ ನಿಮ್ಗೆ ಲೋನ್ ಎಲಿಜಿಬಿಲಿಟಿ ನೀವು ಚೆಕ್ ಮಾಡ್ಬೇಕಂದ್ರೆ ಒಂದು 7 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ. ಈ ವೆಹಿಕಲ್ ಕೂಡ 7 ಲಕ್ಷ ಆರಾಮಾಗಿ ಲೋನ್ ಆರಾಮಾಗಿ ಲೋನ್ ಆಗುತ್ತೆ. ಈ ವೆಹಿಕಲ್ ಗೆ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 10 lakhs ನೆಗೋಷಿಯಬಲ್ ಆಗುತ್ತೆ. ಓಕೆ. ಫೈನಲ್ ಟು ಫೈನಲ್ ಒಂದು 950 ಬಂದ್ರೆ ಮಾಡ್ಕೊಡ್ತೀವಿ ಸರ್ ಈ ವೆಹಿಕಲ್. ಓಕೆ. 9,50,000. 9,50,000 ಇದು ಮಾಡ್ಕೊಡ್ತೀವಿ. ಓಕೆ. ಡೆಡ್ ಲೈನ್ ಅಲ್ಲ ಸರ್ ಇದು? ಡೆಡ್ ಲೈನ್. ನೀವು ಒಂದು 7 ಲಕ್ಷದಿಂದ 7.5 ವರೆಗೂ ಲೋನ್ ಕೂಡ ಆಗುತ್ತೆ. 15 ಮಾಡಲು 7 ಲಕ್ಷ 7.5 ಆರಾಮಾಗಿ ಲೋನೇ ಆಗ್ಬಿಡುತ್ತೆ. ಖಂಡಿತ. ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು. ಸರ್ ಇನ್ನೊಂದು XUV ಸರ್, ಇನ್ನೊಂದು ನಮ್ಮ ಹತ್ರ 16 ಮಾಡಲ್ ಇದೆ, ಸಿಂಗಲ್ ಓನರ್. ಗಾಡಿ ಬಂದು 70,000 ಹೊಡೆದೆ. 15 ಇದೆ, 16 ಇದೆ, 17. ಟೋಟಲ್ 3 XUV ಇದೆ W10 ಅಲ್ಲಿ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೋಟಲ್ ನಂಬರ್ 9 ಬರುತ್ತೆ. ಇದು ಫ್ಯಾನ್ಸಿ ನಂಬರ್ 9 ಬರುತ್ತೆ. ಸಿಂಗಲ್ ಓನರ್. 71,000 ಹೊಡಿದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದು 11,25,000 ಆಗಿರುತ್ತೆ. ಫೈನಲ್ ಟು ಫೈನಲ್ ಒಂದು 1080 ರೇಂಜ್ ಮಾಡ್ಕೊಡ್ತೀವಿ. ಈ ವೆಹಿಕಲ್ ಕೂಡ ಅಪ್ ಟು ನಿಮ್ಗೆ ಒಂದು 8 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ. ಸೊ ಇಂಟೀರಿಯರ್ ಚೆನ್ನಾಗಿದೆ. ಓಕೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೇಮ್ ಬರುತ್ತೆ ನಿಮ್ಗೆ. ಸನ್ ರೂಫ್ ವೆಹಿಕಲ್, W10 ವೆಹಿಕಲ್, 3 ವೆಹಿಕಲ್ ಇದೆಯಲ್ಲ ಸರ್? ಹೌದು, W10 3 ವೆಹಿಕಲ್ ಇದೆ ಸರ್. ಓಕೆ. ಸೊ W8 ಒಂದೇ ಇರೋದು? ಹೌದು, W8 ಒಂದಿದೆ. ಓಕೆ. ಯಾವ ವೆಹಿಕಲ್ ಅಂದ್ರೆ ರಿಕ್ವೈರ್ಮೆಂಟ್ ಇತ್ತು ಜಸ್ಟ್ ಮೇಲೆ ನಂಬರ್ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಿದ್ರೆ ಸರ್. ಸೈಲಿಗೆ ಸೆಲ್ ಬಂದ್ಬಿಡುತ್ತೆ ಸರ್ ಲೊಕೇಶನ್? ನಮ್ದು ಉತ್ತರಳ್ಳಿ ಲೊಕೇಶನ್, ನಿಯರ್ ಬೈ ಸುಬ್ರಹ್ಮಣ್ಯಪುರ ಏರಿಯಾ ಬರುತ್ತಿದ್ದು. ಓಕೆ. ಸೊ ಇಲ್ಲಿ ಬಂದ್ರೆ ನೀವು ಕೆಳಗಡೆ ಲೊಕೇಶನ್ ಎಲ್ಲ ಹಾಕಿರ್ತೀವಿ, ಕಾಲ್ ಮಾಡ್ಕೊಂಡು ಬರ್ಬೋದು. ಓಕೆ. ಡೈರೆಕ್ಟ್ ಆಗಿ ಒಂದ್ಸರಿ ವಿಸಿಟ್ ಮಾಡಿ ನೋಡ್ಬೋದು. ಓಕೆ. ಇಷ್ಟೆಲ್ಲ ಎಲ್ಲಾ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ಇರುತ್ತೆ ಸರ್, ಸರ್ಟಿಫೈಡ್ ಇರುತ್ತೆ. ಶೋರೂಮ್ ಬೇಕಾದ್ರೆ ತಗೊಂಡೋಗಿ ಚೆಕ್ ಮಾಡಿಸ್ಕೋಬಹುದು. ಯಾವ್ದು ಓಡೋಗ್ಬಿಟ್ಟು ಟ್ಯಾಂಪರ್ ಇರಲ್ಲ, ಈ ತರ ಎಲ್ಲ ಕಂಡೀಷನ್ಸ್ ಇರುತ್ತೆ. ಎಲ್ಲಾ ಗಾಡಿ ಚೆನ್ನಾಗಿರುತ್ತೆ. ನೀವು ತಗೊಂಡೋಗಿ ಖರ್ಚು ಮಾಡೋ ತರ ಏನು ಇರಲ್ಲ. ಓಕೆ. ನೀವು ಯಾರನ್ನ ನಿಮ್ ಮೆಕ್ಯಾನಿಕ್ ಯಾರು ಇರ್ತಾರೆ ಬೇಕಾದ್ರೆ ಕರ್ಕೊ ಬಂದು ಚೆಕ್ ಮಾಡಿಸಿ ಗಾಡಿ ತಗೋಬಹುದು. ಚೆಕ್ ಮಾಡ್ಕೊಂಡು ಲೋನ್ ಆಪ್ಷನ್ ಕೂಡ ಇರುತ್ತೆ. ಓಕೆ. ಸೊ ಹಾಗೆ ಸಿಗೋಣ ಸರ್ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ ಬರ್ತಾರ. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು.